ಈ ಖದೀಮರಿಗೆ ಅಮಾಯಕ ಯುವಕರೇ ಟಾರ್ಗೆಟ್. 4-5 ವರ್ಷಗಳಿಂದ ಇಡೀ ಬೆಳಗಾವಿ ನಗರಕ್ಕೆ ಗಾಂಜಾ ಸಪ್ಲೈ ಮಾಡ್ತಾ ಹಾಯಾಗಿದ್ರು. ಆದ್ರೆ ಇಡೀ ಬೆಳಗಾವಿ ನಗರಕ್ಕೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಮಾಸ್ಟರ್ ಮೈಂಡ್ ಹಾಗೂ ಗ್ಯಾಂಗ್ ಅನ್ನ ಇದೀಗ ಪೊಲೀಸರು ಜೈಲಿಗೆ ಹಾಕಿದ್ದಾರೆ. ಕಳೆದ ಜೂನ್ನಲ್ಲಿ 5.562 ಕೆಜಿ ಗಾಂಜಾ ಸೀಸ್ ಮಾಡಿ ತಾಜಿಬ್ ಅಬ್ದುಲ್ ರಜಾಕ್ ಮುಲ್ಲಾ ಹಾಗೂ ಅನುರಾಗ ಉದಯ್ ಕುಮಾರ್ ಯರಳನಾರ್ಕರ್ ಎಂಬುವರನ್ನ ಅರೆಸ್ಟ್ ಮಾಡಿದ ಬೆಳಗಾವಿ ಖಾಕಿ ಪಡೆ ಇವರಿಗೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಸದ್ದಾಂ ಅಲಿಯಾಸ್ ಇಸ್ಮಾಯಿಲ್ ಸೈಯದ್ ಮತ್ತು ತಾಜಿರ್ ಬಸ್ತುವಾಡ ಇವರನ್ನ ಪತ್ತೆ ಹಚ್ಚಲು ಸರ್ಚ್ ವಾರೆಂಟ್ ಪಡೆದು ಮುಂಬೈಗೆ ಹೋಗಿದ್ದಾರೆ. ಆದರೆ ಸದ್ದಾಂ ಅಲಿಯಾಸ್ ಇಸ್ಮಾಯಿಲ್ ಸೈಯದ್ ಈತನ ಮಾವ ಅಬ್ದುಲ್ ಮಜೀದ್ ಮುಖಾದಂ ಸಿಕ್ಕಿ ಬೀಳ್ತಾನೆ. ಈತನ ಮನೆಯಿಂದ 2 ಕೆಜಿ 16 ಗ್ರಾಂ ಗಾಂಜಾ ಕೂಡ ಪತ್ತೆಯಾಗುತ್ತೆ. ಈ ವೇಳೆ ಮುಖ್ಯ ಆರೋಪಿಯ ಮಾವನನ್ನ ಬಂಧಿಸಿ ಹಿಂಡಲಗ ಜೈಲಿಗೆ ಪೊಲೀಸರು ಕಳಿಸುತ್ತಾರೆ. ಬಳಿಕ ಆಗಸ್ಟ್ 21ರಂದು ಈ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಬಾಬು ಸೈಯದ್ ಮತ್ತು ತಾಜಿರ್ ಗುರುಸಾಬ ಬಸ್ತವಾಡೆ ಬೆಳಗಾವಿಯ ಹಿಂಡಲಗ ಜೈಲಲ್ಲಿ ಇರುವಂತಹ ತಮ್ಮ ಮಾವನನ್ನ ಭೇಟಿ ಮಾಡಲು ಬಂದಿದ್ದಾನೆ ಎಂಬ ಖಚಿತ ಮಾಹಿತಿ ಪಡೆದು ದಾಳಿ ಮಾಡಿದ ಪೊಲೀಸರು ಇಬ್ಬರನ್ನು ಹಾಗೂ ಇವರ ಜೊತೆ ಇದ್ದ ಗಾಂಜಾ ಪೆಡ್ಲರ್ಗಳು ಆದ ಪ್ರಥಮೇಶ್, ದಿಲೀಪ್ ಲಾಡ್, ತೇಜಸ್, ಭೀಮ್ರಾವ್ ವಾಜ್ರಾ, ಶಿವಕುಮಾರ್ ಬಾಳಕೃಷ್ಣ ಅಸಬೆ, ರಂಜಾನ್ ದಸ್ತಗಿರಿ ಜಮಾದರ್ ಎಂಬುವರನ್ನ ಲಾಕ್ ಮಾಡಿದ್ದಾರೆ. ನಗರ ಪೊಲೀಸರು ಮಾಡಿದ ಅತಿ ದೊಡ್ಡ ರೇಡ್ ಇದಾಗಿದ್ದು, ಈ ವೇಳೆ ಆರೋಪಿಗಳ ಕಾರ್ನಲ್ಲಿ ಇದ್ದಂತಹ 42 ಕೆಜಿ 730 ಗ್ರಾಂ ಗಾಂಜಾ, ಡಿಜಿಟಲ್ ಹ್ಯಾಂಗರ್ ತಗಡಿ, 2 ಕಾರು, ಮಾರಕಾಸ್ತ್ರಗಳು, 4500 ಹಣ, 10 ಮೊಬೈಲ್ಗಳು, ಸರ್ಜಿಕಲ್ ಬ್ರೇಡ್ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಸದ್ದಾಂ ಅಲಿಯಾಸ್ ಇಸ್ಮಾಯಿಲ್ ಸೈಯದ್ ತನ್ನ ಸಹಚರರ ಒಡನೆ ಮಧ್ಯಪ್ರದೇಶದಿಂದ ಗಾಂಜಾ ತಂದು ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹುಬ್ಬಳ್ಳಿ, ಧಾರವಾಡ ಅಲ್ಲದೆ ಬೆಂಗಳೂರು ಹಾಗೂ ಪಕ್ಕದ ರಾಜ್ಯ ಗೋವಾದಲ್ಲಿ ಮಾರಾಟ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ. ಬೆಳಗಾವಿಯಲ್ಲಿ ರಸ್ತೆ ಮೇಲೆ ನಿರ್ಮಾಣವಾಗಿರುವ ತೆಗ್ಗುಗೊಂಡಿಯಿಂದ ತರಕಾರಿ ತುಂಬಿದ್ದ ಮಿನಿ ಗೂಡ್ಸ್ ವಾಹನ ಪಲ್ಟಿಯಾಗಿ ತರಕಾರಿಗಳು ನೀರು ಪಾಲಾಗಿದೆ. ಬೆಳಗಾವಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಬಳಿ ಘಟನೆ ಜರುಗಿದ್ದು, ಮಾರುಕಟ್ಟೆಯಲ್ಲಿ ತರಕಾರಿ ತುಂಬಿಕೊಂಡು ತೆಗೆದುಕೊಂಡು ಹೊರಟಿದ್ದ ಮಿನಿ ಗೂಡ್ಸ್ ವಾಹನ ಮಾರುಕಟ್ಟೆ ಪಕ್ಕದಲ್ಲಿ ತೆಗ್ಗುಗೊಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ಪಲ್ಟಿಯಾಗಿದೆ. ಕ್ಯಾಬೇಜ್, ಕೊತ್ತಂಬರಿ, ಕರಿಬೇವು ಸೇರಿ ಅನೇಕ ತರಕಾರಿಗಳು ನೀರಲ್ಲಿ ಹಾಳಾಗಿದೆ. ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಳೆ ಅಬ್ಬರ ಕಮ್ಮಿಯಾದ ಹಿನ್ನೆಲೆ ಗೋಕಾಕ್ ನಗರ ಹಾಗೂ ತಾಲೂಕಿನ ಜನ ನಿರಾಳರಾಗಿದ್ದಾರೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ಗೋಕಾಕ್ ನಗರದ ಬಡಾವಣೆಗೆ ಮಳೆ ನೀರು ನುಗ್ಗಿದ್ದು, ಇನ್ನೂ ಹಲವು ಗ್ರಾಮಗಳನ್ನ ಮಳೆ ನೀರು ಸುತ್ತುವರಿದು ಭೀತಿ ಸೃಷ್ಟಿಸಿದ್ರು. ಪ್ರವಾಹಕ್ಕೆ ಸಂಪೂರ್ಣ ಮುಳುಗಿದ ಲೋಳಸೂರು ಸೇತುವೆ ಮತ್ತೆ ಓಪನ್ ಆಗಿದೆ. ಓಪನ್ ಆಗಿರುವ ಸೇತುವೆಯನ್ನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಗೋಕಾಕ್ ತಹಸೀಲ್ದಾರ್ ಪರಿಶೀಲನೆ ಬಳಿಕ ಸಂಚಾರಕ್ಕೆ ಮುಕ್ತ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಿನ್ನೆಲೆಯಲ್ಲಿ ಧಾರವಾಡದ ನವಲಗುಂದ ಪಟ್ಟಣದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆ ಸತ್ಯ ನಡೆದಿದೆ. ಈಗಾಗಲೇ ಸದನದಲ್ಲಿ ಸಿಎಂ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ಇದರಲ್ಲಿ ರಾಜಕಾರಣ ಮಾಡಬಾರದು. ಧರ್ಮಸ್ಥಳ ಬಹಳ ಪವಿತ್ರವಾದ ಸ್ಥಳ. ಅವರು ಎಷ್ಟು ಹೋಗಿದ್ದಾರೋ ಗೊತ್ತಿಲ್ಲ. ಅವರಿಗಿಂತ ನಾವು ಮತ್ತು ನಮ್ಮ ರೈತರು ಹೋಗಿದ್ದಾರೆ. ನಾವೇನಾದ್ರೂ ಏನಾದ್ರೂ ಆಣೆ ಪ್ರಮಾಣ ಮಾಡಬೇಕು ಅಂದ್ರೆ ಧರ್ಮಸ್ಥಳ ಹೆಸರು ಬಳಸ್ತೀವಿ. ಅಷ್ಟೊಂದು ಭಾವನೆ ಇಟ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಬೇಡ. ಅದ್ರ ಬಗ್ಗೆ ಗೌರವ ಇದೆ. ನಾನೇ ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂದ್ರೆ ಅದು ಶಾಂತಿ ಆಗುತ್ತೆ ಇಲ್ಲ ಎಂದಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಿಚಾರ ಹಿನ್ನೆಲೆಯಲ್ಲಿ ಧಾರವಾಡದ ನವಲಗುಂದದಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪೂರ್ಣ ಎಸ್ಐಟಿ ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇಂಟರ್ವಲ್ ಅಲ್ಲಿ ಹೇಳ್ತಾನೋ, ಇನ್ಸ್ಟಾಲ್ಮೆಂಟ್ ನಲ್ಲಿ ಹೇಳ್ತಾನೋ ಅದೆಲ್ಲ ಗೊತ್ತಾಗುತ್ತೆ. ಸಂಬಂಧಪಟ್ಟ ಇಲಾಖೆ ಸಚಿವರು ಸಾರ್ವಜನಿಕವಾಗಿ ಮುಂದೆ ಅದ್ರ ಬಗ್ಗೆ ಹೇಳಲೇಬೇಕು. ಬಿಜೆಪಿ ಇದನ್ನ ರಾಜಕೀಯವಾಗಿ ಉಪಯೋಗಿಸಿಕೊಳ್ಳಲು ಹೊರಟಿದ್ದಾರೆ. ಎಸ್ಐಟಿ ತನಿಖೆ ಆಗಬೇಕು ಅನ್ನೋದು ಅವರು ಸ್ವಾಗತ ಮಾಡಿದ್ರು. ಅದಾದ ಮೇಲೆ ಕೋರ್ಟ್ ಹೇಳಿದ ಮೇಲೆ ನಾವು ತನಿಖೆ ಆರಂಭ ಮಾಡಿದ್ವಿ. ಅವನು ಹೇಳಿದ್ದನ್ನೆಲ್ಲ ನಾವು ತೋಡೋದಕ್ಕೆ ಆರಂಭಿಸಿದ್ವಿ. 2 ವಾರ 3 ವಾರ ಆದ್ಮೇಲೆ ಹೆಣಗಳು ಸಿಕ್ಕಿಲ್ಲ. ಹೆಣಗಳು ಸಿಕ್ಕಿದ್ರೆ ಬಿಜೆಪಿಯವರು ಏನ್ ಹೇಳ್ತಾ ಇದ್ರು ಅವಾಗ? ಯಾವಾಗ್ಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ನಾವು ಅವರ ವಿರುದ್ಧ ಅಥವಾ ನಾವು ಪರ ವಿರುದ್ಧ ಇರೋದಿಲ್ಲ. ಕಾನೂನು ಏನು ಹೇಳುತ್ತೆ ಅದನ್ನ ಮಾಡಬೇಕು. ಈಗಾಗಲೇ ಸಿಎಂ ಹಾಗೂ ಗೃಹ ಸಚಿವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದನ್ನ ಮೀರಿ ನೀವು ರಾಜಕೀಯ ಮಾಡ್ತೀರಿ ಅಂದ್ರೆ ಅಂದು ನೀವ್ಯಾಕೆ ಎಸ್ಐಟಿ ಸ್ವಾಗತ ಮಾಡಬೇಕಾಗಿತ್ತು? ಏನ್ ರೀಸನ್ ಇದೆ ನೀವು ಸ್ವಾಗತ ಮಾಡೋಕೆ? ಆಗ್ಲೇ ಹೇಳಬಹುದಿತ್ತಲ್ವಾ ನಾವು ಸ್ವಾಗತ ಮಾಡಲ್ಲ ಅಂತ. ಆಗ ಸ್ವಾಗತ ಮಾಡಿ 2-3 ವಾರಗಳು ತಡೆದು ಯಾವಾಗ ತನಿಖೆಯಲ್ಲಿ ಆತಂಕ ಶುರುವಾಯಿತು. ಈಗ ವಿರೋಧ ಮಾಡ್ತಾ ಇದ್ದಾರೆ.
ಜನರ ಜೊತೆ ಮಾಧ್ಯಮ ಯಾವಾಗ ಪಬ್ಲಿಸಿಟಿ ಕೊಟ್ಟಿತ್ತು ಆಗ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಯಿತು, ಆಗ ತಡೆದು ಈಗ ರಾಜಕೀಯ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಎಂದಿದ್ದಾರೆ. ಇನ್ನು ಡಿಕೆಶಿ ಷಡ್ಯಂತ್ರ ಹೇಳಿಕೆ ವಿಚಾರವಾಗಿ ಮಾತನಾಡಿ, ಈಗ ಬಂಧನ ಆಗಿದ್ದವನು ಹೇಳ್ತಾ ಇರೋದು ಷಡ್ಯಂತ್ರದ ಬಗ್ಗೆಯೇ. ಸಂಪೂರ್ಣ ತನಿಖೆ ಆದ್ಮೇಲೆ ಧರ್ಮಸ್ಥಳಕ್ಕೆ ಕ್ಲಿಯರ್ ಸಿಗುತ್ತೆ. ಏನೋ ಬಂದ ತಕ್ಷಣ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡುವುದು ಬಿಟ್ರೆ ಬೇರೇನು ಗೊತ್ತಿಲ್ಲ ಅವರಿಗೆ ಎಂದಿದ್ದಾರೆ.